ಸ್ನೇಹಿತರೆ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದು ಮಾರ್ಕೆಟ್ನಲ್ಲಿ ಹೊಸ ಎಕ್ಸ್ಪೈರಿ ಸ್ಟಾರ್ಟ್ ಆಗಿದೆ. ಜೂನ್ 2 ನೆಕ್ಸ್ಟ್ ಎಕ್ಸ್ಪೈರಿ ಬಂದು ವೀಕ್ಲಿ ಎಕ್ಸ್ಪೈರಿ ಜೂನ್ 2. ನಿನ್ನೆ ಮಂತ್ಲಿ ಎಕ್ಸ್ಪೈರಿ ಇತ್ತು, ನಿನ್ನೆ ವಿಡಿಯೋ ಕೂಡ ಮಾಡಿದ್ದೆ. ಇವತ್ತಿನ ಈ ವಿಡಿಯೋದಲ್ಲಿ ಜೂನ್ 2 ಎಕ್ಸ್ಪೈರಿಗೆ ಸಂಬಂಧಪಟ್ಟ ಹಾಗೆ ಚಾರ್ಟ್ ಅನಾಲಿಸಿಸ್ ಅನ್ನ ಇಂದಿನ ಚಾರ್ಟ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡೋದು ನಂತರದಲ್ಲಿ ನಿಮಗೆ ಲೈವ್ ಬರೋದಿಲ್ಲ. ಈಗ ನಾನು ಲೈವ್ ಮಾಡ್ತಾ ಇದ್ದೀನಿ. 9 ಗಂಟೆಗೆ ಪ್ರೀ ಮಾರ್ಕೆಟ್ ಓಪನ್ ಆಗಿದೆ. ಪ್ರೀ ಮಾರ್ಕೆಟ್ ಅಪ್ಡೇಟ್ ಏನಾಗ್ತದೆ ಮತ್ತು ಮಾರ್ಕೆಟ್ ಯಾವ ರೀತಿ ಓಪನ್ ಆಗ್ತದೆ ಪ್ರತಿಯೊಂದು, ಮತ್ತು ನಮ್ಮ ಲೆವೆಲ್ಸ್ಗಳನ್ನ ಯಾವ ರೀತಿ ಡ್ರಾ ಮಾಡೋದು ಎಲ್ಲವನ್ನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರಾದರೂ ಹೊಸೊಬ್ಬರು ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ನೋಡೋದೇ ಬೇಡ. ಯಾರು ಈ ವಿಡಿಯೋನ ನೋಡಬೇಕಂದ್ರೆ ಮಾರ್ಕೆಟಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದು ನಿಮಗೆ ಕೆಲವೊಂದು ವಿಷಯಗಳು ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಇದು ಕಂಪ್ಲೀಟಾಗಿ ಆಪ್ಷನ್ಸ್ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಹೊಸದಾಗಿ ಬರೋರಿಗೆ ಒಂದು ಸಜೆಷನ್ ಏನಪ್ಪ ಅಂದರೆ, ನಾವು ಆ್ಯಪನ್ನು ಓಪನ್ ಮಾಡುವಾಗನೇ ಸೆಬಿಯವರು ನಮಗೊಂದು ಗೈಡೆನ್ಸ್ ಮಾಡ್ತಾರೆ. ಏನಪ್ಪ ಅಂದರೆ 10 ಜನ ಟ್ರೇಡರ್ಗಳಲ್ಲಿ 9 ಜನ ಟ್ರೇಡರ್ಸ್ಗಳು ಲಾಸ್ ಆಗ್ತಾರೆ. ಮತ್ತು ಅವರೇಜ್ ಸ್ಟಾಕ್ ಮಾರ್ಕೆಟಿಗೆ ಬರುವ ಪ್ರತಿಯೊಬ್ಬರು 50,000 ಕಳ್ಕೊಳ್ತಾರೆ. ಅದು ಡೇಟಾ ಹೇಳುತ್ತೆ ಸೆಬಿ ಪ್ರಕಾರ. ಬಟ್ ನಾನು ಹೇಳ್ತಾ ಇದ್ದೀನಿ, ಸ್ಟಾಕ್ ಮಾರ್ಕೆಟ್ಗೆ ಯಾರೇ ಬಂದರೂ 2 ಲಕ್ಷ ಮಿನಿಮಮ್ ರಿಸ್ಕ್ ಇದೆ. 2 ಲಕ್ಷ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ನೀವೆಂಥ ಕೋರ್ಸ್ ಬೇಕಾದರೆ ಮಾಡಿ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆದರೂ ಕೂಡ ನಿಮ್ಮ ಕೈಯಿಂದ 2 ಲಕ್ಷ ಮಾರ್ಕೆಟ್ ತಗೊಳುತ್ತೆ. ಮ್ಯಾಕ್ಸಿಮಮ್ 5 ಲಕ್ಷದವರೆಗೂ ಅದು ನಿಮ್ಮನ್ನ ಲಾಸ್ ಮಾಡುತ್ತೆ. ಹಾಗಾಗಿ ಮಾರ್ಕೆಟ್ಗೆ ಎಂಟ್ರಿ ಆಗೋರಿಗೆ ಇದೊಂದು ಸಜೆಷನ್, ಅದನ್ನು ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಹತ್ರ ತುಂಬ ದುಡ್ಡಿದ್ರೆ ನೀವೇನು ಮಾಡಬೇಕಂದ್ರೆ ಮ್ಯೂಚುವಲ್ ಫಂಡ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಮ್ಯೂಚುವಲ್ ಫಂಡ್ ಮಾಡ್ಬೋದು, ಅಥವಾ ಸೆಲ್ಲಿಂಗಲ್ಲಿ ಹೆಡ್ಜಿಂಗ್ ಮಾಡ್ಬೋದು. ಓಕೆ, ಯಾವುದೇ ಕಾರಣಕ್ಕೂ ಆಪ್ಷನ್ ಬೈಯಿಂಗ್ಗೆ ಬರಬೇಡಿ. ಆಪ್ಷನ್ ಬೈಯಿಂಗ್ ಯಾರು ಬರ್ತಾರಂದರೆ ಅವ್ರಿಗೆ ದುಡ್ಡು ಇರೋದಿಲ್ಲ, ಆದರೂ ಕೂಡ ದುಡ್ಡು ಮಾಡಬೇಕು ಅಂತ ಯಾರಿಗನ್ಸುತ್ತೆ ಅಂಥವ್ರು ಬರ್ತಾರೆ, ದುಡ್ಡನ್ನು ಕಳ್ಕೊಳ್ತಾರೆ. ಆದರೆ ತುಂಬ ಸ್ಟಡಿ ಮಾಡಿದರೆ, ಮಾರ್ಕೆಟಲ್ಲಿ ಭಾಳಷ್ಟು ವರ್ಷಗಳ ಕಾಲ ಸ್ಟಡಿ ಮಾಡಿದರೆ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಾಲೆಡ್ಜ್ ಇದ್ದರೆ ಮಾರ್ಕೆಟಲ್ಲಿ ಲಾಸ್ ಆಗೋದಿಲ್ಲ. ನಾಲೆಡ್ಜ್ ಇಲ್ಲ ಅಂದರೆ ಖಂಡಿತ ಲಾಸ್ ಆಗುತ್ತೆ. ಮಾರ್ಕೆಟ್ನಲ್ಲಿ ಹಲವಾರು ವರ್ಷಗಳ ಕಾಲ ಕಲಿಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಆಪ್ಷನ್ಸಲ್ಲಿ ಬೈಯಿಂಗನ್ನು ಯಾರು ಕೂಡ ಮಾಡಬಾರ್ದು. ಬಟ್ ಆಪ್ಷನ್ಸನ್ನು ಯಾರಿಗೆ ಇಷ್ಟ ಇದೆಯೋ ಅಥವಾ ಯಾರಿಗೆ ಆಪ್ಷನ್ಸಲ್ಲಿ ಇದುವರೆಗೆ ಲಾಸಸ್ ಆಗಿದೆಯೋ ಅಂಥವ್ರಿಗೆ ಈ ವಿಡಿಯೋ ಹೆಲ್ಪ್ ಆಗ್ಬೋದು. ಅಂದರೆ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ಮಾತ್ರ ಇದು ಹೆಲ್ಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಹೊಸೊಬ್ಬರಿಗೆ ಇದು ಅರ್ಥ ಆಗಲ್ಲ, ಏಕೆಂದರೆ ತುಂಬ ಕಾಂಪ್ಲೆಕ್ಸ್ ಇರುತ್ತೆ ಆಪ್ಷನ್ಸ್ ಬೈಯಿಂಗ್. ಓಕೆ, ಈಗ ನಾನು ನನ್ನ ನಿನ್ನೆಯ ಲೆವೆಲ್ಸ್ಗಳು ಮತ್ತು ಏನೇನು ಮಾರ್ಕ್ ಮಾಡಿದ್ದೀನಿ ಅದನ್ನೆಲ್ಲ ಇವಾಗ ರಿಮೂವ್ ಮಾಡ್ತೀನಿ. ಕಂಪ್ಲೀಟಾಗಿ ಹೊಸದಾಗಿ ಎಲ್ಲನೂ ಹಾಕೋಣ. ಓಕೆ, ಎಲ್ಲ ರಿಮೂವ್ ಮಾಡಿದ್ದೀನಿ. ಮಾರ್ಕೆಟನ್ನು ಡೇ ಕ್ಯಾಂಡಲ್ಗೆ ಸ್ವಿಚ್ ಮಾಡ್ತಾ ಇದ್ದೀನಿ. ಓಕೆ, ನಿನ್ನೆ ಇಲ್ಲಿ 2 ಮಾರ್ಕ್ ನೋಡಿ. ಇದು ನನ್ನ ಚಾರ್ಟ್ ನೋಡಿಕೊಂಡು ಎಲ್ಲ ಮಾಡುವಂಥದ್ದು, ಆಯಿತಾ. ಇದರಿಂದ ತುಂಬ ವಿಷಯಗಳಿದೆ, ಬಟ್ ಅದನ್ನು ನಾನು ಈಗ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಚಾರ್ಟ್ನಲ್ಲಿ ಇವತ್ತಿಗೆ ಏನೇನು ಬೇಕೋ ಅಷ್ಟನ್ನು ಮಾತ್ರ ಇಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ನಾವು ನಿನ್ನೆ ವಿಡಿಯೋದಲ್ಲಿ ಏನು ನೋಡಿದ್ದೀವಿ ಅಂದರೆ, ಮಾರ್ಕೆಟು ಇವತ್ತು ಬುಧವಾರ ಅಲ್ವಾ, ಇವತ್ತು ಬುಧವಾರ. ಮಂಡೇ ನೋಡಿ, ಮಂಡೇ ಈ ಕ್ಯಾಂಡಲ್, ಈ ಬುಲ್ಲಿಶ್ ಕ್ಯಾಂಡಲ್ ಏನು ಕಾಣಿಸ್ತದೆ, ಇದು ಮಂಡೇ 25 ಮೇಗೆ ಆಗಿರೋದು. ಇದು ನಿನ್ನೆ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಇತ್ತು, ನಿನ್ನೆ ಆಗಿರೋದು. ಓಕೆ, ಆದರೆ ಹಿಂದೆ ಮಾರ್ಕೆಟ್ ಇಲ್ಲಿತ್ತು. ಓಕೆ,
ಒಂದು 23,700 ಹತ್ರ ಇತ್ತು. ಆಮೇಲೆ ಗ್ಯಾಪ್ ಅಪ್ ಆಯಿತು. ಅಂದರೆ ಈ ವೀಕ್ದು ಕ್ಯಾಂಡಲು ಗ್ಯಾಪ್ ಅಪ್ ಆಗಿದೆ, ಅಂದರೆ ಟಾಪಲ್ಲಿದೆ. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ವೀಕ್ಲಿ ಕ್ಯಾಂಡಲ್ಗೆ ಹೋಗ್ತಾ ಇದ್ದೀನಿ. ವೀಕ್ಲಿಯಲ್ಲಿ ನಾವು ನಿನ್ನೆ ವೀಕ್ಲಿ ಕ್ಯಾಂಡಲ್ ನೋಡುವಾಗ ಬುಲ್ಲಿಶ್ ಕಾಣ್ತಾ ಇತ್ತು, ಯಾಕಂದರೆ ಮಂಡೇ ಬುಲ್ಲಿಶ್ ಆಗಿತ್ತಲ್ಲ. ನಿನ್ನೆ ಮಾರ್ಕೆಟ್ ಡೌನ್ ಫಾಲ್ ಆಗಿದೆ, ಹಾಗಾಗಿ ಈಗ ರೆಡ್ ಕಾಣಿಸ್ತಾ ಇದೆ. ಓಕೆ, ರೆಡ್ ಕಾಣಿಸ್ತಾ ಇದೆ. ಈಗ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ಒಂದು ವೀಕ್ಲಿ ರೆಸಿಸ್ಟೆನ್ಸನ್ನು ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ತೀನಿ. ವೀಕ್ಲಿ ರೆಸಿಸ್ಟೆನ್ಸ್ ಒಂದು ಲೈನ್ ಹಾಕ್ಕೊಳ್ತೀನಿ. ಅಂದರೆ ಈಗ ನ್ಯೂ ವೀಕ್ ಇದೆ ನೋಡಿ, ಈ ರೆಡ್ ಲೈನ್ ಏನಿದೆ ವೀಕ್ಲಿ ರೆಸಿಸ್ಟೆನ್ಸ್. ಅದು ಇಲ್ಲಿಂದ ಸೆಲ್ಲಿಂಗ್ ಬಂದಿದೆ ಅಂತ. ಓಕೆ, ಇದು ಸೆಲ್ಲಿಂಗ್ ಬಂದಿರೋದು ಈ ವೀಕಲ್ಲಿ ಮಂಡೇ ಟ್ಯೂಸ್ಡೇ 2 ಡೇಗೆ ತಗೊಂಡ್ರೆ ಈಗ ಸೆಲ್ಲಿಂಗ್ ಇಲ್ಲಿಂದ ಬಂದಿದೆ ಹೊಸದಾಗಿ. ಓಕೆ, ಮತ್ತೆ ಇವತ್ತು ಮಾರ್ಕೆಟ್ ಸೈಡ್ ವೇಸ್ನಲ್ಲಿದೆ. ಸೈಡ್ ವೇಸ್ನಲ್ಲೇ ಓಪನ್ ಆಗುತ್ತೆ ಮಾರ್ಕೆಟ್. ಈಗ ಪ್ರೀ ಮಾರ್ಕೆಟ್ ರನ್ನಿಂಗ್ ಆಗ್ತಾ ಇದೆ. ಇನ್ನು 7 ನಿಮಿಷದಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ಓಪನ್ ಆಗ್ತಾ ಇದೆ. ಓಕೆ, ಈಗ ಇಲ್ಲಿಗೆ ಒಂದು ಸಪೋರ್ಟ್ ಲೆವೆಲ್ ಅಂತ, ಅಂದರೆ ಸಪೋರ್ಟ್ ಅಂದರೆ ಈ 2 ದಿನದಲ್ಲಿ ವೀಕ್ಲಿ ಕ್ಯಾಂಡಲ್ಗೆ ನಾನು ಸಪೋರ್ಟ್ ಲೆವೆಲ್ ಆಗ್ತಿರೋದು. ಓಕೆ, ಇದು ಗ್ರೀನ್ ಕಲರಲ್ಲಿ ಹಾಕ್ಬಿಡ್ತೀನಿ. ಓಕೆ, ಈ ಗ್ರೀನ್ ಕಲರ್ ಬಂದು ಸಪೋರ್ಟ್ ಲೆವೆಲ್ ಅಂತ ಇಟ್ಕೊಳ್ಳೋಣ. ಓಕೆ, ಈಗ ಮತ್ತೆ ನಾನು ಡೇ ಕ್ಯಾಂಡಲ್ಗೆ ಬರ್ತಾ ಇದ್ದೀನಿ. ಡೇ ಕ್ಯಾಂಡಲ್ಗೆ ಬಂದು ಇಲ್ಲೇನು ಮಾಡ್ತಾ ಇದ್ದೀನಿ, ಒಂದು ಅಬ್ಸರ್ವೇಷನ್. 2 ದಿನದ ಕ್ಯಾಂಡಲ್, ಅಂದರೆ ಇದು ವೀಕ್ಲಿ ಕ್ಯಾಂಡಲ್ಗೆ ನಾವು ರೆಸಿಸ್ಟೆನ್ಸ್ ಹಾಕಿದ್ರೆ ಈಗ ರೀಸೆಂಟ್ ವೀಕ್ದು ಏನಾಗಿದೆ ಮಾರ್ಕೆಟ್, ರೀಸೆಂಟ್ ವೀಕಲ್ಲಿ ನಿನ್ನೆ ಮೊನ್ನೆ ಈ ರೀತಿ ಇದೆ. ಓಕೆ, ಇದು ಶುಕ್ರವಾರದ ಕ್ಯಾಂಡಲ್. ಈ ಕ್ಯಾಂಡಲ್ ಶುಕ್ರವಾರದಿಂದ ಸೋಮವಾರಕ್ಕೆ ಮಾರ್ಕೆಟ್ ಇಲ್ಲಿ ಬಂತು. ಇವಾಗ ಇದ್ರೊಳಗಡೆ ಇದೆ, ಇಲ್ಲಿಗೆ ಬಂದಿದೆ. ಓಕೆ, ಬಟ್ ನಾವು ನಿನ್ನೆ ಅಬ್ಸರ್ವ್ ಮಾಡಿರೋ ಪ್ರಕಾರ ಮಂತ್ಲಿ ರೆಸಿಸ್ಟೆನ್ಸ್ ಅಲ್ಲಿ 24,000 ಇದೆ ಅಲ್ವಾ. ಈ 24,000 ಏನಿದೆ ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಇದನ್ನ ನಿನ್ನೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಆಪ್ಷನ್ಸ್ ಸೆಲ್ಲರ್ಸ್ ಏನೇನಿದ್ದಾರೆ, ಆಪ್ಷನ್ ಸೆಲ್ಲರ್ಸ್ ಇದ್ದಂತಹ ಒಂದು ಏರಿಯಾ ಇದು. ಇದನ್ನು ನಾನು ಎಲ್ಲೋ ಲೈನಲ್ಲಿ ಹಾಕ್ತೀನಿ. ತುಂಬ ಇಂಪಾರ್ಟೆಂಟ್ ಲೆವೆಲ್ ಯಾವುದು, 24,000. 24,000 ಮೇಲೆ ಮಾರ್ಕೆಟ್ ಹೋಗಿ ಮತ್ತೆ ಕೆಳಗಡೆ ಬಂದಿದೆ. ಇದನ್ನು 5 ಮಿನಿಟ್ಸ್ ಅಥವಾ 1 ಮಿನಿಟ್ಸಲ್ಲಿ ನೋಡಿದರೆ ನೀಟಾಗಿ ಅರ್ಥ ಆಗುತ್ತೆ. ನೋಡಿ, ನಿನ್ನೆ ಏನಾಗಿದೆ, 24,000 ಮೇಲೇನೂ ಹೋಯ್ತು, 24,000 ಕೆಳಗಡೆ ಬಂದಿದೆ. 24,000ದಲ್ಲಿ ತುಂಬ ಸೆಲ್ಲರ್ಸ್ ಇದ್ರು, ಕೋಟಿಗಟ್ಟಲೆ. ನಿನ್ನೆ ಕಾಲ್ ಸೆಲ್ಲರ್ಸ್ ಬಂದು 2 ಕೋಟಿ ಮೇಲೆ ಇದ್ರು, ಪುಟ್ ಸೆಲ್ಲರ್ಸು 3 ಕೋಟಿ ಮೇಲೆ ಇದ್ರು. ಓಕೆ, ಅದು ಮಂತ್ಲಿ ಆಪ್ಷನ್ಸ್ ಆಗಿರೋದ್ರಿಂದ, ಮಂತ್ಲಿ ಎಕ್ಸ್ಪೈರಿ ಆಗಿರೋದ್ರಿಂದ ನಿನ್ನೆ ಸಿಕ್ಕಾಬಿಟ್ಟೆ ವಾಲಟಿಲಿಟಿ ಆಗಿದೆ ಮಾರ್ಕೆಟ್. ಓಕೆ, ಇವತ್ತು ಸೈಡ್ ವೇಸ್ನಲ್ಲಿ ಇವಾಗ ನನಗೆ -33 ಪಾಯಿಂಟ್ ಸದ್ಯಕ್ಕೆ ಪ್ರೀ ಮಾರ್ಕೆಟ್ ಅಪ್ಡೇಟ್ ತೋರಿಸ್ತಾ ಇದೆ. ಈಗ ನನ್ನ ಲೆವೆಲ್ಗಳನ್ನ ಕೂಡ ಮಾರ್ಕ್ ಮಾಡಿಬಿಡ್ತೀನಿ. ಓಕೆ, ಈಗ ನಾನು ಮಾರ್ಕೆಟಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಒಂದಷ್ಟು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿದ್ದೀನಿ. ಓಕೆ, ಅದನ್ನ ಇವಾಗ ಅಬ್ಸರ್ವೇಷನ್ ಮಾಡ್ತಿರೋದು ಅಷ್ಟೇ. ಇಲ್ಲಿ ಯಾವುದೇ ಟ್ರೇಡಿಂಗ್ ಏನೂ ಇಲ್ಲ, ಜಸ್ಟ್ ಅಬ್ಸರ್ವೇಷನ್ನು. ನಿನ್ನೆ ಕೂಡ ಅಬ್ಸರ್ವ್ ಮಾಡಿದ್ದೀವಿ, ಇವತ್ತು ಕೂಡ ನನ್ನ ಲೆವೆಲ್ಸ್ಗಳು ಯಾವ ರೀತಿ ಮಾರ್ಕೆಟಲ್ಲಿ ಬಿಹೇವ್ ಮಾಡ್ತದೆ ಅನ್ನೋದನ್ನು ಅಬ್ಸರ್ವ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಿರೋದು. ಓಕೆ, ಈಗ ನೆಕ್ಸ್ಟು ನನ್ನ ಲೆವೆಲ್ಸ್ಗಳನ್ನು ನಾನು ನನಗೆ ಹೇಗೆ ಬೇಕಾದರೂ ನಾನು ಅದನ್ನು ಡ್ರಾ ಮಾಡ್ಕೊಳ್ತೀನಿ. ಬಟ್ ಇವತ್ತು ನನಗೆ ಯಾವ ರೀತಿ ಡ್ರಾ ಮಾಡಬೇಕು ಅನಿಸಿದೆ ಅಂದರೆ, ಬೇರೆ ಬೇರೆ ಜಾಗದಿಂದ ಲೆವೆಲ್ಸ್ಗಳನ್ನ ಡ್ರಾ ಮಾಡೋದಕ್ಕೆ ನಾನು ಇಲ್ಲಿಂದನೇ ತಗೊಳ್ತಾ ಇದ್ದೀನಿ. ಓಕೆ, ನನಗೆ ಯಾಕೋ ಇವತ್ತಿನ ನನ್ನ ಲೆವೆಲ್ನ ಇಲ್ಲಿಂದ ಫೈಂಡ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇಲ್ಲಿಂದ ನಾನು ಈ ಮಾರ್ಕೆಟ್ ನಿನ್ನೆ ಏನು ಕ್ಲೋಸ್ ಆಗಿದೆ ಅಲ್ಲಿಗೆ ತಗೊಳ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ನಿನ್ನೆ ಏನು ಮಾಡಿದೆ, ನಿನ್ನೆ ಮಾರ್ಕೆಟ್ ಓಪನಿಂಗ್ಗೆ ತಗೊಂಡಿದ್ದೆ. ಇವತ್ತು ಕಂಪ್ಲೀಟ್ ಸೈಡ್ ವೇಸ್ನಲ್ಲಿ ಮಾರ್ಕೆಟ್ ಇರೋದ್ರಿಂದ ನಾನು ನಿನ್ನೆ ಕ್ಲೋಸ್ಗೆ ತಗೊಳ್ತಾ ಇದ್ದೀನಿ. ಇಲ್ಲಾಂದರೆ ಬೆಳಿಗ್ಗೆ ಇವತ್ತಿನ ಓಪನಿಂಗ್ಗೆ ತಗೊಳ್ತಿದ್ದೆ. ಓಪನಿಂಗ್ ಇನ್ನೂ ಡೌನ್ ಆಗ್ತದೆ, ಆದರೆ ಡೌನ್ ಅಂತ ತೋರಿಸ್ತದೆ, 33 ಪಾಯಿಂಟ್ ಡೌನ್ ತೋರಿಸ್ತದೆ. ಆದರೂ ನಾನು ನನ್ನ ಲೆವೆಲನ್ನು ನಾನು ಎಲ್ಲಿಗೆ ಇಡ್ತಾ ಇದ್ದೀನಿ, ನಿನ್ನೆಯ ಮಾರ್ಕೆಟ್ ಕ್ಲೋಸ್ಗೆ ಇಡ್ತಾ ಇದ್ದೀನಿ. ಯಾಕಂದರೆ ಸೈಡ್ ವೇಸ್ನಲ್ಲಿದೆ.
ಇವತ್ತೇನು ನನಗೆ ವಾಲಟಿಲಿಟಿ ಏನು ಕಾಣಿಸ್ತಾ ಇಲ್ಲ. ಇಲ್ಲಾಂದರೆ ಇವತ್ತಿನ ಓಪನಿಂಗ್ ಎಲ್ಲಿದೆ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸ್ತಾ ಇದೆ, ಯಾವುದು ಈ ಬ್ಲೂ ಲೈನನ್ನು. ಓಕೆ ನೋಡಿ, ಇದನ್ನು ನಾನು ಸೆಟ್ಟಿಂಗ್ಸ್ ಮಾಡ್ಕೊಂಡಿರೋದು. ಅಂದರೆ ನಾನು ಬೇರೆ ಬೇರೆ ಕೋರ್ಸ್ನಲ್ಲಿ ಏನೇನು ಕಲ್ತಿದ್ದೀನಿ ಅದನ್ನು ಮರ್ಜ್ ಮಾಡಿ ನನ್ನದೇ ಆದ ಒಂದು ಸ್ಟೈಲ್ನಲ್ಲಿ ಈ ಒಂದು ಲೆವೆಲ್ಸನ್ನು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನನ್ನದೇ ಆದ ಒಂದು ಕ್ಯಾಲ್ಕುಲೇಷನ್ ಇದೆ. ಅದನ್ನು ಇವಾಗ ಚೆಕ್ ಮಾಡೋಕ್ಕೆ ನಾನು ಇಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು. ಓಕೆ, ಅಥವಾ ಈಗ ಈ ಲೆವೆಲನ್ನು ಹಾಕಿರೋದು. ಓಕೆ, ನನಗೆ ಇವಾಗ ಲೆವೆಲ್ಸ್ಗಳು ನನಗೆ ಇಲ್ಲಿಂದ ಸಿಕ್ಕಿದೆ. ಓಕೆ, ಇಲ್ಲಿ ಒಂದಷ್ಟು ಲೆವೆಲ್ಗಳಿದೆ, ಇಲ್ಲಿ ಲೆವೆಲ್ಗಳಿದೆ. ಇದನ್ನು ಇವಾಗ ನಾನು 1 ನಿಮಿಷದ ಚಾರ್ಟ್ಗೆ ಹಾಕ್ತೀನಿ. ನೋಡಿ, 1 ನಿಮಿಷದಲ್ಲಿ ನಮಗೆ ಯಾವ ಥರ ಕಾಣುತ್ತೆ ನೋಡೋಣ. ಓಕೆ, 1 ನಿಮಿಷದಲ್ಲಿ ನಾನು ಹಾಕಿರೋ ಲೆವೆಲ್ಗಳು ಎಲ್ಲಿಗೆ ಬಂದಿದೆ. ಓಕೆ, ಇಲ್ಲಿ ಮಾರ್ಕೆಟ್ ಇನ್ನೊಂದು ಸ್ವಲ್ಪ 5 ನಿಮಿಷದಲ್ಲಿ ನೋಡೋಣ, ಎಕ್ಸಾಕ್ಟಾಗಿ ಸಿಗುತ್ತೆ. ಆ್ಯಕ್ಚುಲಿ ನನಗೆ ಇಲ್ಲಿ ಬರಬೇಕಾಗಿತ್ತು ಲೆವೆಲ್ಲು, ನನ್ನ ಬ್ಲೂ ಲೈನ್ ಮೇಲೆ ಇದೆ. ಡೇ ಕ್ಯಾಂಡಲ್ಗೆ ಮತ್ತೊಂದು ಸಲ ನೋಡ್ತೀನಿ, ಝೂಮ್ ಹಾಕಬೇಕು. ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ಲೆವೆಲ್ಗಳು ಕೆಳಗಡೆ ಮೇಲೆ ಹೋಗುತ್ತೆ. ಝೂಮ್ ಹಾಕ್ಬಿಟ್ಟು ಕರೆಕ್ಟಾಗಿ ಕೂರಿಸ್ತೀನಿ. ನಿನ್ನೆ ಕ್ಲೋಸಿಂಗ್ಗೆ ಕೂರಿಸ್ಬೇಕು ನಾನು. ಓಕೆ, ಇಲ್ಲಿ ಕ್ಲೋಸಿಂಗ್ಗೆ ಕೂರಿಸಿದ್ದೀನಿ. ಡೇ ಕ್ಯಾಂಡ್ಲು ಕ್ಲೋಸಿಂಗ್ಗೆ ಕೂರಿಸಿದ್ದೀನಿ. ಆದರೂ ಕೂಡ ನಮ್ಗೆ ಒಂದು ನಿಮಿಷಕ್ಕೆ ಹಾಕಿದಾಗ ಕ್ಲೋಸಿಂಗ್ ಅಲ್ಲಿ ಆಗಿಲ್ಲ. ನೋಡಿ, ಅಬ್ಸರ್ವ್ ಮಾಡ್ಬೋದು, ಕ್ಲೋಸಿಂಗ್ ಇಲ್ಲಿಗೆ ತೋರಿಸ್ತಾ ಇದೆ ಡೇ ಕ್ಯಾಂಡಲಲ್ಲಿ, ಬಟ್ ಕ್ಲೋಸಿಂಗ್ ಆಗಿರೋದು ಇಲ್ಲಿಗೆ. ಓಕೆ, ಇಲ್ಲಿ ಕ್ಲೋಸ್ ಆಗಿದೆ, ಪರವಾಗಿಲ್ಲ. ಡೇ ಕ್ಯಾಂಡಲಲ್ಲಿ ಅಂದರೆ ಎಕ್ಸಾಕ್ಟಾಗಿ ಮಾರ್ಕೆಟಲ್ಲಿ ಆ ಥರ ನಮಗೆ ಇಷ್ಟು ದಿನ ತುಂಬ ಮಾರ್ಕೆಟ್ ಆ ಥರ ಆಟ ಆಡಿಸಿದೆ. ಹಾಗಾಗಿ ನಾನು ಎಕ್ಸಾಕ್ಟಾಗಿ ಇಲ್ಲಿಗೆ ಏನು ತೊಗೊಂಡೋಗಲ್ಲ, ಇಲ್ಲೇ ಇರುತ್ತದು. ಓಕೆ, ಈಗ ಇಲ್ಲಿ ಸಪೋರ್ಟ್ ಲೆವೆಲ್ಲು ವೀಕ್ಲಿ ಹಾಕಿರೋದು. ಓಕೆ, ವೀಕ್ಲಿ ಸಪೋರ್ಟ್ ಲೆವೆಲ್ ಹಾಕಿದ್ದೀವಿ. ಇನ್ನೊಂದು ಇಲ್ಲಿ 24,000 ಇಂಪಾರ್ಟೆಂಟ್ ಲೆವೆಲ್, ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್ ಇದೆ. ಓಕೆ, ಇಲ್ಲಿ ಮಾರ್ಕೆಟಲ್ಲಿ ನನ್ನ ಲೆವೆಲ್ ಬಂದ್ಬಿಟ್ಟು ಇಲ್ಲಿ, ಈಗ ಇದನ್ನು 0 ಲೆವೆಲ್ ಅಂತ ಇಟ್ಕೊಳ್ತೀನಿ ನಾನು, ಅಥವಾ ಸೆಂಟರ್ ಅಂದರೆ ಇದಕ್ಕಿಂತ ಮೇಲೆ ಅಪ್ಪರ್ ಲೆವೆಲ್ ಇದೆ ಮತ್ತು ಲೋವರ್ ಲೆವೆಲ್ ಇದೆ. ಈ ಮಾರ್ಕೆಟ್ ಇವಾಗ ಏನು ಮಾಡುತ್ತೆ, ಇದೇ ಜಾಗದಲ್ಲಿ ಓಪನ್ ಆಗುತ್ತಲ್ವಾ. 23,880 880 820 880 ಇನ್ನೂ ಡೌನ್ ಇದೆ. ಓಕೆ, ಈ ಪ್ಲೇಸಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ಅಂದರೆ ಆ್ಯಕ್ಚುಲಿ ವೀಕ್ಲಿ ಸಪೋರ್ಟ್ ಜಾಗದಲ್ಲೇ ಮಾರ್ಕೆಟ್ ಓಪನ್ ಆಗುತ್ತೆ. ಅದಾದಮೇಲೆ ಮಾರ್ಕೆಟ್ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಇನ್ನೂ ಒಂದೇ 1 ನಿಮಿಷ ಇದೆ ಮಾರ್ಕೆಟ್ ಓಪನ್ ಆಗೋಕ್ಕೆ. ನೋಡೋಣ ಮಾರ್ಕೆಟ್ ಇವತ್ತು ಸೈಡ್ ವೇಸ್ನಲ್ಲಿ ಏನೇನು ಮಾಡುತ್ತೆ ಅನ್ನೋದು. ಮಾರ್ಕೆಟ್ ಇವಾಗ ಓಪನ್ ಆಯಿತು. 1 ನಿಮಿಷದ ಕ್ಯಾಂಡಲ್ ಯಾವ ರೀತಿ ರನ್ ಆಗ್ತಿದೆ ಅಂತ ನೋಡ್ತಾ ಇದ್ದೀವಿ. ಇಲ್ಲಿ ಕೆಳಗಡೆ ನೋಡಿ, ಇದು ನನ್ನ ಲೆವೆಲ್, ಇದು ಇಲ್ಲೊಂದು ಲೆವೆಲ್ ಇದೆ, ಇನ್ನೊಂದು ಲೆವೆಲ್ ಕೆಳಗಡೆಗೆ. ಮಾರ್ಕೆಟ್ ಇವಾಗ ಸ್ವಲ್ಪ ಗ್ಯಾಪ್ ಡೌನ್, ನಿನ್ನೆಕ್ಕಿಂತ ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ವೀಕ್ಲಿ ಸಪೋರ್ಟ್ಗಿಂತ ಕೆಳಗಡೆ ಮಾರ್ಕೆಟ್ ಬರ್ತಾ ಇದೆ. ಬಟ್ ನಮ್ಮ ಲೆವೆಲ್ ಇಲ್ಲಿದೆ ನೋಡಿ. ಈ ಲೆವೆಲ್ನ ಏನು ಮಾಡುತ್ತೆ ಮಾರ್ಕೆಟ್, ಸಪೋರ್ಟ್ ತಗೊಳುತ್ತಾ ಅದು ಇದ್ರ ಕೆಳಗಡೆ ಬರುತ್ತಾ ನೋಡಬೇಕು. ನನಗೆ ರೇಂಜ್ ಎಷ್ಟು ಸಿಕ್ಕಿದೆ ಎಲ್ಲ ಕಡೆ, 62 82 20 ಪಾಯಿಂಟ್ ಇದೆ. ಇದ್ರ ಮಧ್ಯದಲ್ಲಿ 20 ಪಾಯಿಂಟು ಇದೆ. 1 ನಿಮಿಷದ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ, ನೋಡೋಣ. ಈಗ ಮಾರ್ಕೆಟಲ್ಲಿ -20 ಪಾಯಿಂಟ್ ಇದೆ ಗ್ಯಾಪ್ ಡೌನ್. 1 ನಿಮಿಷದ ಕ್ಯಾಂಡಲ್ ಮೇಲೆ ಹೋಗ್ತಿದೆ, ಬಟ್ 20 ಪಾಯಿಂಟ್ ಕೆಳಗಡೆ ಇದೆ. ಇವಾಗ ನಿನ್ನೆ ಒಂದು ಕ್ಲೋಸಿಂಗ್ ಟೈಮ್ ಇದಕ್ಕೆ ಬರ್ತಾ ಇದೆ ಮಾರ್ಕೆಟ್. ಓಕೆ, ಯಾವುದೇ ಟ್ರೇಡ್ ಇಲ್ಲ, ಜಸ್ಟ್ ಅಬ್ಸರ್ವೇಷನ್ನು. ಆ್ಯಕ್ಚುಲಿ ಇದು ಇನ್ನೂ ಜಾಸ್ತಿ ರೇಂಜ್ ಸಿಗ್ತಾ ಇತ್ತು. ಮಾರ್ಕೆಟ್ ಒಂಥರ ಸೈಡ್ ವೇಸ್ ಆಗಿರೋದ್ರಿಂದ, ಮತ್ತು ನಾವು ತಗೊಂಡಿರೋದು ಮೊನ್ನೆ ಒಂದು ಇದಕ್ಕೆ, ಇನ್ನೂ ಹೈಯರ್ ಟೈಮ್ ಫ್ರೇಮ್ಗೆ ತೊಗೊಂಡ್ರೆ ಈ ಗ್ಯಾಪ್ ಜಾಸ್ತಿ ಸಿಗುತ್ತೆ. ತುಂಬ ಶಾರ್ಟಲ್ಲಿ ಇದೆ ಇವಾಗ. ಓಕೆ, 5 ನಿಮಿಷದಲ್ಲಿ ಮಾರ್ಕೆಟ್ ಏನು ಮಾಡುತ್ತೆ ಅಂತ ನೋಡೋಣ. ಓಕೆ, ಸದ್ಯಕ್ಕೆ ಇಲ್ಲಿ ಇದನ್ನು ಏನು ವೀಕ್ಲಿ ಸಪೋರ್ಟ್ ಏನಿದೆ ಅದನ್ನು ಕರೆಕ್ಟಾಗಿ ವೀಕ್ಲಿ ಸಪೋರ್ಟ್ ತೊಗೊಂಡಿದೆ. ಇದೊಂದು ಅಬ್ಸರ್ವೇಷನ್ ಇವತ್ತಿನ ಮಾರ್ಕೆಟ್.
ಮುಂದಿನ ದಿನಗಳಿಗೆ ಬೇಕಾಗುತ್ತಲ್ವ. ಇದು ವೀಕ್ಲಿ ಸಪೋರ್ಟ್ ಅಬ್ಸರ್ವೇಷನು. ಆಮೇಲೆ ಇದು ಗ್ರೀನ್ ಲೈನ್ ವೀಕ್ಲಿ ಸಪೋರ್ಟ್ ಆಗಿದೆ ಸದ್ಯಕ್ಕೆ. ಓಕೆ, ನೆಕ್ಸ್ಟ್ ಈ ಲೆವೆಲ್, ನಮ್ಮ ಈ ಲೆವೆಲ್ನಿಂದ ಇಲ್ಲಿಗೆ ತಗೊಂಡ್ರೆ ಸದ್ಯಕ್ಕೆ ಈ ಫಸ್ಟ್ ಲೆವೆಲ್ ಇವಾಗ ಸಪೋರ್ಟ್ ಆಗಿ ವರ್ಕ್ ಆಗಿದೆ ಅಂತ ಅನ್ಕೊಳ್ಳೋಣ. ಈಗ ಇಲ್ಲಿ ರೆಸಿಸ್ಟೆನ್ಸ್ ಬರ್ತಾ ಇದೆ. ಓಕೆ, ಕೆಲವರೆಲ್ಲ ತುಂಬ ಟೈಮ್ ಕೊಟ್ಟು ಮಾರ್ಕೆಟಲ್ಲಿ ಕಾಯ್ತಾರೆ, ಈ ಲೆವೆಲ್ಗಳನ್ನ ಬ್ರೇಕ್ ಮಾಡಿ ಮೇಲೆ ಹೋಗೋದಕ್ಕೆ ಈ ಥರ ಎಲ್ಲ ಕಾಯ್ತಾ ಇರ್ತಾರೆ. ಬಟ್ ನನ್ನ ಲೆವೆಲ್ನಲ್ಲಿ ಈ ಲೈನ್ ಮೇಲೆ ನೋಡಿ, ಫಾರ್ ಎಕ್ಸಾಂಪಲ್ ಈಗಲೇ ಒಂದು ಟ್ರೇಡ್ ನಾನು ಹೇಳ್ತೀನಿ ಯಾವ ಥರ ಇರಬೇಕಂದ್ರೆ, ಈ ಲೆವೆಲ್ ಏನು ಹಾಕಿದ್ದೀನಿ, ಈ ಕ್ಯಾಂಡಲ್ ಇದ್ರ ಮೇಲೆ ಕ್ಲೋಸ್ ಆಗಬೇಕಿದ್ದು ನೋಡಿ, ಕೆಳಗಡೆ ಇದೆ ಸ್ವಲ್ಪ, ಅದರ ವಿಕ್ ಕೆಳಗಡೆ ಬಂದಿದೆ. ಓಕೆ, ಈ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆಗಬೇಕು, ಇದರ ಮೇಲ್ಗಡೆ ಈ ಲೈನ್ ಮೇಲೆ ಕ್ಲೋಸ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ಗೆ ಎಂಟ್ರಿ ಅಂತ ನಾನು ಅಂದ್ಕೊಳ್ತೀನಿ, ಆಯಿತಾ. ಓಕೆ, ಆ ಥರ ಅಂದ್ಕೊಳ್ತೀನಿ, ಅದಕ್ಕೆ ಈ ಲೆವೆಲ್ಸ್ಗಳನ್ನ ಮಾರ್ಕ್ ಮಾಡಿರೋದು. ಎಂಟ್ರಿ ಎಲ್ಲಿ ಸಿಗಬೇಕು ಅಂತೇಳಿ ನೋಡಿ, ಈ ಕ್ಯಾಂಡಲ್ಲು ಈ ಲೈನ್ ಒಳಗಡೆ ಕ್ಲೋಸ್ ಆಗಬೇಕು, ಈ ಲೈನ್ ಕೆಳಗಡೆ ಬರಬಾರ್ದು. ಆವಾಗ ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಒಂದು 5 ಪಾಯಿಂಟ್ ಇಡ್ಬೋದು. 5 ಪಾಯಿಂಟ್ ಅಷ್ಟೇ ನಾನು ಹೇಳೋದು. ಟಾರ್ಗೆಟ್ 10 ಪಾಯಿಂಟ್, 20 ಪಾಯಿಂಟ್, 30 ಪಾಯಿಂಟ್ ಎಲ್ಲ ನಮ್ಮಲ್ಲಿ ಯಾವುದು ಸಜೆಷನ್ಗಳು ಯಾವುದೂ ಇಲ್ಲ, ಅಥವಾ ಆ ಥರ ಲೈವ್ ಯಾವುದೂ ಹೇಳ್ಕೊಡೋದಿಲ್ಲ. ಓಕೆ, ಈ ಲೆವೆಲ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದಷ್ಟೇ. ಜಸ್ಟ್ ನೋಡಿ, ಈ ಕ್ಯಾಂಡಲ್ ಕ್ಲೋಸ್ ಆಗೋಕ್ಕೆ ಮೊದಲೇ ಡೌನಿಗೆ ಬರ್ತಾ ಇದೆ. ಆ್ಯಕ್ಚುಲಿ ಇಲ್ಲಿ ಇದ್ರ ಮೇಲೆ ಕ್ಲೋಸ್ ಆಗಬೇಕಿದ್ದು ಡೌನಿಗೆ ಬರ್ತಾ ಇದೆ. ಡೌನಿಗೆ ಬರ್ತಾ ಇದೆ ಅಂದರೆ ಸೆಲ್ಲರ್ಸ್ ಡೌನಿಗೆ ತರ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲೇ ಸೈಡ್ ವೇಸ್ ಆಗ್ಬೋದು, ಇಲ್ಲಿನ ಮೂವ್ಮೆಂಟ್ ಸಿಗೋದು ಕಷ್ಟ ಅಂತ ನೋಡಿ, ಇಲ್ಲಿ ಆಗಿದೆ. ಓಕೆ, ನೋಡೋಣ ಈ ಕ್ಯಾಂಡಲ್ ಏನು ಮಾಡುತ್ತೆ ನೋಡೋಣ. ಹದಿನೇಳರಿಂದ 27 10 ಪಾಯಿಂಟ್ ಕೊಡ್ತು. ಓಕೆ, ಇದು ಇಲ್ಲಿ ತನಕ ಬರಲಿಲ್ಲ ಅಂದಿದ್ರೆ, ಈ ವಿಕ್ ಇಲ್ಲಿ ತನಕ ಬರಲಿಲ್ಲ ಅಂದಿದ್ರೆ, ಇಲ್ಲೇ ಕ್ಲೋಸ್ ಆಗಿದ್ದಿದ್ರೆ ನಾನು ಹೇಳ್ತಾ ಇದ್ದೆ ಇಲ್ಲಿ ಎಂಟ್ರಿ ಮಾಡಬಹುದು. ಇಲ್ಲಿಂದ ಇಲ್ಲಿಗೆ 5 ಪಾಯಿಂಟ್ ಕ್ಯಾಚ್ ಮಾಡಬಹುದು, 5 ಪಾಯಿಂಟ್ ಅಷ್ಟೇ ಕ್ಯಾಚ್ ಮಾಡಬಹುದು. ಈ ಟ್ರೇಡ್ ಸಕ್ಸಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಸ್ಟೇಟ್ಮೆಂಟು. ಓಕೆ, ಆದರೆ ನಮಗೆ ಯಾವ ರೀತಿ ಭಯ ಇದೆ ಅಂದರೆ ಮಾರ್ಕೆಟಲ್ಲಿ, ಇಲ್ಲಿ ನೋಡಿ ಈ ಲೈನ್ ಕೆಳಗಡೆ ಬಂದ್ಬಿಡುತ್ತೆ. ವಿಕ್ ಕೆಳಗಡೆ ಬಂದ ತಕ್ಷಣ ಯಾವುದೇ ಕನ್ಫರ್ಮೇಷನ್ ತಗೊಳಕ್ಕಾಗಲ್ಲ. ಓಕೆ, ಇಲ್ಲೊಂದು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಬಂತು ಕೆಳಗಡೆ. ಈಗ ಇನ್ನು ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಎಲ್ಲ ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಈ ಲೆವೆಲ್ ಮೇಲೆ ಮಾರ್ಕೆಟು ನಾನು ಹೇಳಿದ ಥರ ಕೂತ್ಕೊಂಡ್ರೆ ಮಾತ್ರ, ಇಲ್ಲಾಂದರೆ ಇದು ಕೆಳಗಡೆ ಕೂತ್ಕೋಬೇಕು. ಓಕೆ, ಸದ್ಯಕ್ಕೆ ಇಲ್ಲೆಲ್ಲೂ ಏನೋ ಮಾತಾಡೋಕ್ಕಾಗಲ್ಲ. ಇವಾಗ ನೋಡಿ ಬೇಕಾದ್ರೆ ಅಬ್ಸರ್ವೇಷನ್ನು, ಇಲ್ಲಿ ಬ್ರೇಕ್ಔಟ್ ಆದರೆ ಸ್ಪೀಡಾಗಿ ಬ್ರೇಕ್ಔಟ್ ಆಗಿ ಹೋಗ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಮ ಲೆವೆಲಲ್ಲಿ ಮಾರ್ಕೆಟ್ ಸಸ್ಟೈನ್ ಆದರೆ, ಇನ್ನು ಅರ್ಧ ಗಂಟೆ ಆಗಲಿ ಕಾಲು ಗಂಟೆ ಆಗಲಿ, ಅಲ್ಲಿ ಸಸ್ಟೈನ್ ಆದರೆ ಟ್ರೇಡ್ ಸಿಗುತ್ತೆ ಅಂತ ನೋಡಿ. ಇಲ್ಲಿ ಸ್ಟಾಪ್ ಲಾಸ್ ಕೊಟ್ಟು ಧೈರ್ಯ ಇರೋರು ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಮಾಡ್ಬೋದಿತ್ತು. ಓಕೆ, ಅಷ್ಟೆಲ್ಲ ನಾವು ಏನು ಹೇಳೋದಿಲ್ಲ, ಯಾಕಂದರೆ ಮಾರ್ಕೆಟ್ ಅಷ್ಟು ನಮಗೆ ಆಟ ಆಡಿಸಿದೆ. ಓಕೆ, ಹಾಗಾಗಿ ನೋಡಿ ಲೆವೆಲ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅದನ್ನು ಅಬ್ಸರ್ವ್ ಮಾಡಿ ಅಷ್ಟೇ. ಇದೊಂದು ಈ ವಿಕ್ ಇಲ್ಲಿಗೆ ಬಂದಿದ್ರೆ ಬಾಡಿ ಎಲ್ಲ ಇಲ್ಲೇ ಇತ್ತು. ಓಕೆ, ವಿಕ್ ಇಲ್ಲಿ ಬರಬೇಕಿತ್ತು ಇಲ್ಲಿಗೆ. ಈಗ ನೋಡಿ ಈ ಲೆವೆಲಿಂದ ಮೇಲೆ ಮಾರ್ಕೆಟ್ ಹೋಗ್ತಾ ಇಲ್ಲ, ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ನಿಧಾನಕ್ಕೆ ಮೂವ್ಮೆಂಟ್ ಕೊಡ್ತಾ ಇದೆ. ಬಟ್ ಇಲ್ಲಿಂದ ನೆಕ್ಸ್ಟ್ ಟ್ರೇಡ್ ಸಿಗಬೇಕಂದ್ರೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಇದ್ರ ಮೇಲೆ ಕ್ಲೋಸ್ ಆಗಬೇಕು, ಆ ಥರ ನಾನು ಅಂದ್ಕೊಂಡಿರೋದು. ಓಕೆ, ಇದರಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಟ್ರೇಡರ್ಸ್ ಎಲ್ಲ ಅವ್ರು ಬೇರೆ ಬೇರೆ ಥರ ಅನಲೈಸ್ ಮಾಡ್ತಾರೆ. ನೋಡಿ ಈ ಲೆವೆಲ್ನ ಕ್ರಾಸ್ ಮಾಡೋದಿಲ್ಲ. ಯಾಕೆ ಕ್ರಾಸ್ ಮಾಡೋದಿಲ್ಲ? ಅಲ್ಲಿ ಎಲ್ರಿಗೂ ಭಯ ಇರುತ್ತಲ್ವ, ಒಂದು ಲೆವೆಲ್ನ ಕ್ರಾಸ್ ಮಾಡ್ಬೇಕಂದ್ರೆ ಸುಲಭ ಇಲ್ಲ. ಮಾರ್ಕೆಟ್ಗೆ ಅಷ್ಟೊಂದು ಕೋಟಿ ದುಡ್ಡು ತಂದು ಹಾಕೋರು ಬೇಕಲ್ವ. ಓಕೆ, ಈಗ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ನೋಡಿ ಸೈಡ್ ವೇಸ್ನಲ್ಲಿ ಓಪನ್ ಆಗಿ ಇಷ್ಟು ದೂರ ಮಾರ್ಕೆಟ್ ಹೋಗಿರೋದು ಗ್ರೇಟ್. ಓಕೆ,
ವೇಟ್ ಅದು ಎಷ್ಟು 5 ಮಿನಿಟ್ಸ್, ಈಗ 9:22 7 ಮಿನಿಟ್ಸಲ್ಲಿ ಹೋಗಿದೆ ನೋಡಿ. ನೆಕ್ಸ್ಟ್ ಈಗ ಮತ್ತೆ ಅದೇ ಥರನೇ ನನ್ನ ಲೆವೆಲ್ಸ್ ಕೆಳಗಡೆಗೆ ಮಾರ್ಕೆಟ್ ತೋರಿಸ್ತಿದ್ದೀನಿ, ಬಟ್ ಇದ್ರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ನೆಕ್ಸ್ಟ್ ಟ್ರೇಡ್ ಬೇಕಂದರೆ, ಎಂಟ್ರಿ ಬೇಕಂದರೆ ಕಷ್ಟ ಇದೆ. ಲೆವೆಲ್ ಮೇಲೆ ಹೋಗೋದು, ಮಾರ್ಕೆಟ್ ಹೋಗ್ಬೇಕಂದ್ರೆ ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ನೋಡೋಣ, ಅಬ್ಸರ್ವ್ ಮಾಡೋಣ. ಓಕೆ, ಇವಾಗ ಆಪ್ಷನ್ ಚೈನಲ್ಲಿ ಏನೇನಾಗ್ತಿದೆ ಅಂತ ನಾನೊಂದು ಅಪ್ಡೇಟ್ ಕೊಡ್ತೀನಿ. ಸದ್ಯಕ್ಕೆ ಇವತ್ತು 24,000 ಅಲ್ಲಿ ಕಾಲ್ ಓಪನ್ ಇಂಟ್ರೆಸ್ಟು 72 ಲಕ್ಷ ಇದೆ, ಪುಟ್ ಓಪನ್ ಇಂಟ್ರೆಸ್ಟು 49 ಲಕ್ಷ ಇದೆ. ಓಕೆ, ಅಂದರೆ 24,000 ಸೆಲ್ಲರ್ಸ್ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ನೋಡಿ, ಲೆವೆಲ್ ದಾಟಕ್ಕೆ ಬಿಟ್ಟಿಲ್ಲ ಮಾರ್ಕೆಟ್. ನೋಡಿ ಹೆಂಗ್ ಬಂತು ಕೆಳಗಡೆ, ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆಯ್ತು ಇಲ್ಲ ಈ ಲೆವೆಲ್ವರೆಗೂ. ನೆಕ್ಸ್ಟ್ ಇಲ್ಲಿಂದ ಡೌನ್ ಬರ್ತಾ ಇದೆ. ಓಕೆ, ಎಲ್ಲಿ ತನಕ ಡೌನ್ ಬರುತ್ತೆ? ನನ್ನ ಪ್ರಕಾರ ಈ ಲೈನ್ ವರೆಗೆ ಡೌನ್ ಬರಬೇಕು. ಬಂದರೆ ಅದು ನನ್ನ ಲೆವೆಲ್ಲು, ನಾನು ಕಾನ್ಫಿಡೆನ್ಸ್ ಆಗಿ ಹೇಳುವಂಥದ್ದು. ಬಟ್ ಬೇರೆಯವರು ಬೇರೆ ರೀತಿಯಲ್ಲಿ ಅದನ್ನು ಹೇಳ್ತಾರೆ. ಓಕೆ, ಇದು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ. ಬಟ್ ಇದು ಮಿಸ್ ಆದರೆ ಮಿಸ್ ಅಷ್ಟೇ, ಸ್ಟಾಪ್ ಲಾಸ್ ಹೋಗುತ್ತೆ. ಬಟ್ ಮಾರ್ಕೆಟ್ ಸಸ್ಟೈನ್ ಆಗೋಕ್ಕೆ 10 ನಿಮಿಷ ಬೇಕು. 10 ನಿಮಿಷದಲ್ಲಿ ಇಷ್ಟೆಲ್ಲ ಆಟ ಆಡ್ತಾ ಇದೆ. ಓಕೆ, ನೆಕ್ಸ್ಟು 24,000 23,900 ಏನಾಗಿದೆ ನೋಡೋಣ. 23,900 ಪುಟ್ 51 ಲಕ್ಷ ಇದೆ, ಕಾಲ್ 47 ಲಕ್ಷ ಇದೆ. 900 ಪುಟ್ಟಿದ್ದಾರೆ ಸೆಲ್ಲರ್ಸ್. ಓಕೆ, ಈ ಲೈನ್ ಸಪೋರ್ಟ್ ಆಗಿ ತಗೊಂಡು ಇಲ್ಲಿ ವಿಕ್ ಬರ್ತಾ ಇದೆ ಅಂತ ಅಂದ್ಕೊಳ್ಬಹುದು. ಎಷ್ಟೇ ಫಾಸ್ಟ್ ಆಗಿ ಕ್ಯಾಂಡಲ್ ಬಂದರೂ ಕೂಡ ಇವಾಗ ಕೆಳಗಡೆ ನನ್ನ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನು ಹೇಳುತ್ತೆ, ಇದ್ರ ಮೇಲೆ ಯಾವ್ದಾದ್ರು ಕ್ಯಾಂಡಲ್ ಕ್ಲೋಸ್ ಆದರೆ ಮತ್ತೆ ಈ ಕಡೆಗೆ ಹೋಗುತ್ತೆ ಅಂತ. ಓಕೆ, ಆಲ್ರೆಡಿ ನೋಡಿ ಇದರಿಂದ ಬಾಡಿ ಇಷ್ಟು ದೊಡ್ಡದು ಬಂದಿದೆ, ಕೆಳಗಡೆ ಬಂತು. ಇವಾಗ ಇಲ್ಲಿ ನಿಂತ್ಕೋಬೇಕು, ನೋಡೋಣ ಏನಾಗುತ್ತೆ ಅಂತ. ಅಬ್ಸರ್ವೇಷನ್ ಮಾಡೋಕ್ಕೆ ಟ್ರೇಡ್ ಏನು ಮಾಡ್ತಾ ಇಲ್ವಲ್ಲ. ಟ್ರೇಡ್ ಮಾಡಿದರೆ ರಿಸ್ಕ್ ಯೋಚನೆ ಮಾಡಬೇಕು, ಎಂಟ್ರಿ ಮಾಡೋದಾ ಎಕ್ಸಿಟ್ ಮಾಡೋದಾ ಏನು ಅಂತೇಳಿ. ಇಲ್ಲೇನು ಟ್ರೇಡ್ ಇಲ್ಲ, ಜಸ್ಟ್ ಅಬ್ಸರ್ವೇಷನ್ ಅಷ್ಟೇ. ಈ ವಿಡಿಯೋ ನಾನು ಒಂದು ಅರ್ಧ ಗಂಟೆ 25 ನಿಮಿಷದಿಂದ ಅರ್ಧ ಗಂಟೆ ಈ ವಿಡಿಯೋ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆವಾಗ ಈ ಲೆವೆಲ್ಗಳು ಹೀಗೆ ಇರುತ್ತೆ, ಬಟ್ ಈ ಲೆವೆಲ್ಗಳಲ್ಲಿ ಏನೇನಾಗಿದೆ ಮಾರ್ಕೆಟ್ ಅನ್ನೋದು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಹೇಳ್ತೀನಿ. ಈಗ ನೋಡಿ ಕೆಳಗಡೆ ಬರ್ತಾ ಇದೆ. ಎಲ್ಲಿ ತನಕ ಬರ್ಬೋದು ಅಂದರೆ ನನ್ನ ಪ್ರಕಾರ ಈ ಲೈನ್ ಕ್ರಾಸ್ ಮಾಡಿದ್ರೆ ಈ ಲೈನ್. ನಿನ್ನೆದು ಹೈ ಇಲ್ಲಿದೆ ನೋಡಿ. ಈ ಕ್ಯಾಂಡಲ್ ಇದನ್ನು ಟಚ್ ಮಾಡೋಕ್ಕೆ, ಲೈನ್ ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಟಚ್ ಮಾಡಿದ ಮೇಲೆ ನೆಕ್ಸ್ಟು ಇಲ್ಲಿಂದ
ಇದು 913ರಲ್ಲಿದ್ದರೆ 910 ಕೆಳಗಡೆ ನೆಕ್ಸ್ಟ್ ಬಂದರೆ ಡೌನ್ ಅಂತ ನನ್ನ ಯೋಚನೆ ಇರೋದು. 10 ಕೆಳಗಡೆ 11ಕ್ಕೆ ಬರ್ತಾಯಿದೆ, 10ಕ್ಕೂ ಬರ್ತಾಯಿದೆ. 10 ಕೆಳಗಡೆ ಮಾರ್ಕೆಟ್ ಕ್ಲೋಸ್ ಆಯಿತು. ಬಟ್ ಇಲ್ಲಿ ವೀಕ್ಲಿ ಸಪೋರ್ಟ್ ಇದೆ ಅನ್ನೋದನ್ನು ಮರಿಬಾರ್ದು. ನೋಡಿ, ಸೈಡ್ ವೇಸಲ್ಲಿದ್ದು ಮಾರ್ಕೆಟ್ ಬುಲ್ಲಿಶ್ ಆಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಇದು ಮಾರ್ಕೆಟ್ ಓಪನಿಂಗ್ ಪ್ಲೇಸ್. ಇಲ್ಲ ಸಾರಿ, ನಿನ್ನೆ ಕ್ಲೋಸ್ ಆಗಿರೋದು. ನಿನ್ನೆ ಕ್ಲೋಸ್ ಇವತ್ತು ಗ್ಯಾಪ್ ಡೌನಿಂದ ಗ್ಯಾಪ್ ಅಪ್ ತಗೊಂಡಿದೆ. ನಿನ್ನೆ ಕ್ಲೋಸಲ್ಲಿ ಇವಾಗ ಮಾರ್ಕೆಟ್ ಇದೆ. ಓಕೆ, ಇಲ್ಲೂ ಕೂಡ ತುಂಬ ಕನ್ಫ್ಯೂಷನ್ಸ್ ಇದೆ. ಏನಂದರೆ ಈ ಕ್ಯಾಂಡಲು ಈ ಲೈನ್ಗಿಂತ ಕೆಳಗಡೆನೂ ಕ್ಲೋಸ್ ಆಗಿಲ್ಲ, ಮೇಲೆ ಕ್ಲೋಸ್ ಆಗಿಲ್ಲ. ಓಕೆ, ಆಗ ನೆಕ್ಸ್ಟ್ ಕ್ಯಾಂಡಲ್ ನೋಡಬೇಕು. ಓಕೆ, ಒಂದು ಹೊಸ ಅಪ್ಡೇಟು. 23,900ರಲ್ಲಿ 51 ಲಕ್ಷ ಇತ್ತಲ್ವಾ ಪುಟ್ ಸೆಲ್ಲು, 59 ಲಕ್ಷ ಆಗಿದೆ. ಅಂದರೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋದನ್ನು 900ರಲ್ಲಿರುವ ಕಾಲ್ ಸೆಲ್ಲರ್ಸು ಪುಟ್ ಸೆಲ್ಲರ್ಸ್ ಯೋಚನೆ ಮಾಡ್ತಾ ಇದ್ದಾರೆ, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತೇಳಿ. ಮಾರ್ಕೆಟ್ 900 ಕೆಳಗಡೆ ಬರ್ತಾ ಇದೆ. ನೋಡಿ, 900ನ ಸಪೋರ್ಟ್ ಆಗಿ ಇಟ್ಕೊಳ್ತೀನಿ ಇವಾಗ. ಹೊಸ ಅಪ್ಡೇಟು. 900ರಲ್ಲಿ ಕಾಲ್ ಸೆಲ್ಲರ್ಸು ಪುಟ್ ಸೆಲ್ಲರ್ಸ್ ಇಲ್ಲಿದ್ದಾರೆ. ಹಾಗೆ ಅಂತೇಳಿ ಇಲ್ಲಿಂದನೇ ಮಾರ್ಕೆಟ್ ಮೇಲೆ ಹೋಗ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡಲ್ಲ. ಅವರಿಗೆ ಬ್ರೇಕ್ ಇವನ್ ಇರುತ್ತೆ. ಬ್ರೇಕ್ ಇವನಿಗೆ ಬರೋವರೆಗೂ ಅವ್ರದ್ದು ಡೇಟಾ ಹಾಗೆ ಇರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಇದನ್ನು ಸ್ಟಾಕ್ ಮಾರ್ಕೆಟ್ ಕ್ಲಾಸಲ್ಲಿ ಕಲಿಬೇಕಾಗುತ್ತೆ. ಓಕೆ, ಇತ್ತೀಚೆಗೆ ಕೆಲವು ಅಪ್ಡೇಟ್ಗಳು ಬರುತ್ತೆ. ಮೊದಲೆಲ್ಲ ಬರ್ತಿರ್ಲಿಲ್ಲ, ಇದು ಇತ್ತೀಚೆಗೆ ಬರ್ತಾ ಇದೆ. ಇದನ್ನ ಬರೆದಿಟ್ಕೋಬೇಕು ಅವಾಗ. ಓಕೆ, ಈ ಮೊದಲನೇ ಲೆವೆಲ್ ರೆಸಿಸ್ಟೆನ್ಸ್ ಆಗಿದೆ ಅಂತ ಅಂದ್ಕೊಂಡ್ರೆ, ಈ ಲೆವೆಲ್ ಇದೆ ಅಲ್ವಾ, ಇದು ಸಪೋರ್ಟ್ ಅನ್ನು ಅಂದ್ಕೋಬೇಕು. ಸದ್ಯಕ್ಕೆ ಸೈಡ್ ವೇಸ್ನಲ್ಲಿ ಓಪನ್ ಆಗಿರೋದ್ರಿಂದ ಮಾರ್ಕೆಟ್ ಇವತ್ತು ಸೈಡ್ ವೇಸ್ನಲ್ಲಿ ಓಪನ್ ಆಗಿರೋದ್ರಿಂದ ಇದು ಸಪೋರ್ಟ್ ಅಂತ ಅಂದ್ಕೋಬೇಕು. ಬಟ್ ಇದು ಸಪೋರ್ಟ್ ಬ್ರೇಕ್ ಆದರೆ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗ್ಬೋದು. ಅದು ಲಾಂಗ್ ಟೈಮಲ್ಲಿ ಹೇಳೋಕ್ಕಾಗಲ್ಲ. ಏನಿದ್ರು ಒಂದೊಂದು ಕ್ಯಾಂಡಲಲ್ಲೇ ನಾವು ಮುಗಿಸ್ಕೋಬೇಕು. ಏನಾದರೂ ಟ್ರೇಡ್ಗಳಿದ್ರೆ ಹೋಲ್ಡಿಂಗ್ ಮಾಡಿದರೆ ಹೋಯ್ತು, ಎಲ್ಲ ಅಮೌಂಟ್ ಹೋಯ್ತು.
ಓಕೆ, ಈ ಲೆವೆಲ್ಗೆ ಬಂದಿದೆ, ಮಾರ್ಕೆಟ್ ಟಚ್ ಆಗಿದೆ. ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಬಂದರೆ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ ಅಂತ ನಮ್ಮ ಲೆವೆಲ್ದು ಅಂದಾಜು. ಗ್ರೀನ್ ಕ್ಯಾಂಡಲ್ ಬರಲಿಲ್ಲ ಅಂದರೆ ಇಲ್ಲೇ ಸೈಡ್ ವೇಸ್ ಆಗುತ್ತೆ, ಕೆಳಗಡೆ ಹೋಗೋದು ತುಂಬ ಕಷ್ಟ. ಯಾಕಂದರೆ ಇಲ್ಲಿ ಪುಟ್ ಸೆಲ್ಲರ್ಸು ಇದ್ದಾರೆ, ಆಮೇಲೆ ವೀಕ್ಲಿ ಸಪೋರ್ಟ್ ಇಲ್ಲಿದೆ ನೋಡಿ. ವೀಕ್ಲಿ ಬ್ರೇಕ್ ಆಗಿದೆ ಅನ್ನೋದಕ್ಕೆ ಹಾಗೆ ಕೆಳಗಡೆ ಬರೋದು ಕಷ್ಟ. ಇವತ್ತಿನ ಲೋನ ಬ್ರೇಕ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಓಕೆ, ಈಗ ರಿವರ್ಸಲ್ ಟ್ರೇಡ್ ಥಿಂಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿಂದ ಥಿಂಕ್ ಮಾಡಬೇಕು. ಇದಾಗಿಲ್ಲ, ಇಲ್ಲಿ ಗ್ರೀನ್ ಕ್ಯಾಂಡಲ್ ಬಂದಿಲ್ಲ, ದೊಡ್ಡದಾಗಿ ಸೆಲ್ಲಿಂಗ್ ಕ್ಯಾಂಡಲ್ ಬಂತು. ಇಲ್ಲಿ ನಮ್ಗೆ ಎಲ್ಲರಿಗೂ ಏನನ್ಸ್ತಾ ಇರುತ್ತೆ, ಮಾರ್ಕೆಟ್ ಇವಾಗ ಡೌನ್ ಬರುತ್ತೆ ಅಂತ. ಬಟ್ ಅಲ್ಲಿ ನಮಗೆ ಡೌನ್ ಬರಲ್ಲ ಅನ್ನೋದಕ್ಕೆ ಎರಡು ವಿಷಯ ಇದೆ. ಒಂದು, ವೀಕ್ಲಿ ಸಪೋರ್ಟ್ ಇಲ್ಲಿದೆ. ಎರಡನೇದು, ಅದೇ ಪುಟ್ ಸೆಲ್ಲರ್ಸು 59 ಲಕ್ಷ ಇದ್ದಾರೆ. ಓಕೆ, ಇಲ್ಲಿ ಲಕ್ಷ ಇದ್ದಾರೆ. ಓಕೆ, ಗ್ರೀನ್ ಕ್ಯಾಂಡಲ್ ಫಾರ್ಮೇಟ್ ಆಗ್ತಾ ಇದೆ. ಸಪೋಸ್ ಇಲ್ಲಿ ಏನಾದರೂ ಬುಲ್ಲಿಶ್ ನಾನು ಕಾಲ್ ಸೈಡ್ ಏನಾದರೂ ಬೈ ಮಾಡಬೇಕಂದ್ರೆ ನಾನು ಏನು ಯೋಚನೆ ಮಾಡ್ತೀನಿ, ನೆಕ್ಸ್ಟ್ ಒಂದು ರೆಡ್ ಕ್ಯಾಂಡಲ್ಲು ಬರಬೇಕು, ರೆಡ್ ಕ್ಯಾಂಡಲ್ ಬರಬೇಕು, ಮತ್ತೆ ಗ್ರೀನ್ ಕ್ಯಾಂಡಲ್ ಬರುತ್ತೆ ಅಂತ. ಆಲ್ರೆಡಿ ಇದನ್ನೇ ಸಪೋರ್ಟ್ ತಗೊಂಡು ಮೇಲಕ್ಕೆ ಹೋಗ್ತಿದೆ. ನೋಡಿ, ಇಷ್ಟೊತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಯೋಚನೆ ಮಾಡಿದವರಿಗೆ ಮಾರ್ಕೆಟ್ ಏನು ಮಾಡ್ತು, 74 80 10 ಪಾಯಿಂಟ್ ಕೊಡ್ತು ಮಾರ್ಕೆಟ್ ಈ ಜಾಗದಲ್ಲಿ. ಇಲ್ಲೊಂದು ರೆಡ್ ಕ್ಯಾಂಡಲ್ ಬಂದಿದ್ರೆ ಎಂಟ್ರಿ ಅಂತ ತಗೋಬೋದಾಗಿತ್ತು. ರೆಡ್ ಕ್ಯಾಂಡಲ್ ಬಂದಿಲ್ಲ, ಇಲ್ಲಿ ಡೈರೆಕ್ಟಾಗಿ ಗ್ರೀನ್ ಟು ಗ್ರೀನ್ ಆಯ್ತು. ಕಷ್ಟ ಇದೆ, ಟ್ರೇಡಿಂಗ್ ಪ್ಲಾನ್ ಮಾಡೋಕ್ಕೆ ಕಷ್ಟ ಇದೆ. ಇಲ್ಲಾಂದ್ರೆ ಇದೇ ಗ್ರೀನ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಕೊಟ್ಟಿದ್ರೆ ಸಡನ್ ಆಗಿ ಎಂಟ್ರಿ ತಗೋಬೋದಾಗಿತ್ತು. ನಿಮ್ಮ ಲೆವೆಲ್ಗಿಂತ ಕೆಳಗಡೆ ಬಂದಿದೆ ಅಲ್ವಾ, ಸ್ವಲ್ಪ ಕಷ್ಟ, ಹೇಳೋದು ಕಷ್ಟ. ಓಕೆ ನೋಡಿ, ಈ ರೆಡ್ ಕ್ಯಾಂಡಲ್ ಆದಮೇಲೆ ಗ್ರೀನ್ ಆಗೋ ಸಾಧ್ಯತೆ ಇದೆ. ಇದು ರೆಡ್ ಕ್ಯಾಂಡಲ್ ಇಲ್ಲಿ ಕ್ಲೋಸ್ ಆದರೆ, ಅಥವಾ ಗ್ರೀನ್ ಚಿಕ್ಕದಾಗಿ ಕ್ಲೋಸ್ ಆದರೆ, ನೆಕ್ಸ್ಟ್ ಇಲ್ಲಿಂದ ಒಂದು ಸ್ಪೈಕ್ ಬರೋ ಸಾಧ್ಯತೆ ಇರುತ್ತೆ. ಒಂದೇ ಒಂದು ಸ್ಪೈಕ್ ಅಷ್ಟೇ. ಆ ಕ್ಯಾಂಡಲಲ್ಲೇ ಚಿಕ್ಕದಾಗಿ ಕ್ಲೋಸ್ ಆಗಬೇಕು, ದೊಡ್ಡದಾಗಿ ಆಗಬಾರ್ದು. ದೊಡ್ಡದಾಗಾದರೆ ನೆಕ್ಸ್ಟ್ ಆಗಲ್ಲ. ಓಕೆ, ಅದೇ ಕ್ಯಾಂಡಲ್ ಬ್ರೇಕ್ಔಟ್ ಆಗೋಯ್ತು. ಇದನ್ನು ರೆಡ್ ಮಾಡಕ್ಕೆ ಬಿಡಲೇ ಇಲ್ಲ, ಅದು ಮೂಮೆಂಟ್ ಕೊಟ್ಬಿಡ್ತು. ಇವಾಗ ಮಾರ್ಕೆಟ್ ಹೋಗೋದು ಇಲ್ಲಿ ತನಕ ಹೋಗ್ಬೋದು. ಓಕೆ, ಇಲ್ಲಿಂದ ಮುಂದಕ್ಕೆ ಹೋಗೋದು ಕಷ್ಟ. ನೋಡೋಣ, ಅಬ್ಸರ್ವ್ ಮಾಡೋಣ. ನೋಡಿ, ಈಗ ಏನು ಕ್ಯಾಂಡಲ್ ರೆಡ್ ಆಗ್ತದೆ, ಈ ರೆಡ್ ಕ್ಯಾಂಡಲ್ ಇಲ್ಲಿ ಬಂದಿದ್ರೆ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಸ್ಪೈಕ್ ಆಗಿರೋದು. ಆಲ್ರೆಡಿ ಇದೇ ಕ್ಯಾಂಡಲ್ ಸ್ಪೈಕ್ ಕೊಟ್ಬಿಡ್ತು. ನೋಡಿ ಎಷ್ಟು ಚೆನ್ನಾಗಿ ಸ್ಪೈಕ್ ಕೊಡ್ತಿದೆ ನೋಡಿ. ಇದು ರೆಡ್ ಆಗಬೇಕಾಗಿತ್ತು, ಆಪೋಸಿಟ್ ಹೊಡಿತಾ ಇದೆ. ಮೇಲಕ್ಕೆ ಹೋಗ್ಬಿಟ್ಟು ಇಲ್ಲಿಂದ ರೆಡ್ಡಲ್ಲಿ ಸೆಲ್ಲರ್ಸ್ ಇಳಿಸ್ತಾ ಇದ್ದಾರೆ. ಇದು ತುಂಬ ಡೇಂಜರ್. ಇದು ಇಲ್ಲಿಂದ ಟ್ರೇಡ್ ಮಾಡೋದು ಕಷ್ಟ ಇದೆ. ಹಿಂಗೆ ಹಿಂಗೆ ಬಂತು ಕೆಳಗಡೆ. ಓಕೆ, ಇದು ಇಲ್ಲಿಗೆ ನಿಂತ್ಕೋತು.
ಮತ್ತೆ ಕೆಳಗಡೆ ಬರ್ತದೆ. ಇದ್ರ ಮೇಲಕ್ಕೆ ಇಲ್ಲಿ ಒಂದು ಚಿಕ್ಕದಾಗಿದ್ರು ಮೇಲೆ ಪಾಸಿಟಿವ್ ಇತ್ತು, ಮೇಲೆ ಹೋಗ್ಲಿಕ್ಕೆ ಕಷ್ಟ ಇದೆ ಮತ್ತೆ ಈಗ ಮೇಲೆ ಹೋಗ್ಲಿಕ್ಕೆ ಕಷ್ಟ ಇದೆ. ಈಗ ಮತ್ತೆ ಮೇಲಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಗೆ ಬರಬೇಕು ನೋಡೋಣ. ನೋಡಿ ಇಲ್ಲೊಂದು ಅಬ್ಸರ್ವೇಷನ್ ಏನಪ್ಪ ಅಂದರೆ, ನಮ್ಮ ಲೆವೆಲ್ಸ್ಗಳನ್ನ ಸುಮ್ಮನೆ ಒಂದು ಅಬ್ಸರ್ವೇಷನ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಇಲ್ಲಿಗೆ ಹೋಯ್ತು, ಇಲ್ಲಿಂದ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಬಂದಿದೆ, ಪುನಃ ಮೇಲಕ್ಕೆ ಹೋಗಿ ಟ್ರೈ ಮಾಡ್ತಾ ಇದೆ, ಇವಾಗಲ್ಲಿ ಹೋಗ್ತಾ ಇಲ್ಲ, ವಾಪಸ್ಸು ಇಲ್ಲಿಗೆ ಬರಬೇಕು. ಓಕೆ, ಇಲ್ಲಿಗೆ ಬಂದಿಲ್ಲ ಅಂದರೆ ಮತ್ತೆ ಇಲ್ಲಿಗೆ, ಸಾರಿ ಇಲ್ಲಿಗಲ್ಲ ಇಲ್ಲಿಗೆ, ಯಾವ್ದಾರ ಕಡೆ ಯಾವ ಕಡೆ ಅಂತಲೂ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ, ಯಾಕಂದರೆ ರೇಂಜ್ ತುಂಬ ಚಿಕ್ಕದಿದೆ. ರೇಂಜ್ ಇದೆ ಮಧ್ಯದಲ್ಲಿ 50 ಪಾಯಿಂಟ್ ಇವತ್ತು ಸಿಕ್ಕಿದ್ರೆ ಕನ್ಫರ್ಮೇಷನ್ ಸಿಗ್ತಾಯಿತ್ತು. ನೋಡಿ ಇಲ್ಲಿ ಈ ರೆಡ್ ಕ್ಯಾಂಡಲ್ ಬಂದ ತಕ್ಷಣ ಗ್ರೀನ್ ಕ್ಯಾಂಡಲ್ ಯಾವ ಥರ ಸಪೋರ್ಟ್ ತಗೊಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಥರ ಟ್ರೇಡ್ನ ನೋಡಬಹುದು. ನೋಡಿ ಈ ರೆಡ್ ಕ್ಯಾಂಡಲು ಇಲ್ಲಿ ಬಂದಿದ್ರೆ ಇದೇ ಗ್ರೀನ್ ಕ್ಯಾಂಡಲ್ ಇಲ್ಲಿ ಆಗ್ತಾ ಇತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಎಷ್ಟು ತಗೊಂಡಿದೆ, 76, 91 ಟಚ್ ಮಾಡೋ ಸಾಧ್ಯತೆ ಇದೆ ಇಲ್ಲಿಗೆ. ಇವಾಗ ಯಾರಾದ್ರೂ ನೋಡೋರಿಗೆ ನಿಮ್ಗೆ ಅನಿಸ್ತಾ ಇರ್ಬೋದು, ಇಲ್ಲ ಇದು ಈ ಥರ ಲೆವೆಲ್ಗಳನ್ನ ಟಚ್ ಮಾಡಿಲ್ಲ ಸರಿಯಾಗಿ, ಮೇಲೆ ಕೆಳಗೆ ಬಂದಿದೆ ಅಂತ. ಅದು ಹಾಗೇನೆ ಅನಿಸುತ್ತೆ, ಯಾಕಂದರೆ ಇಲ್ಲಿ ನೋಡಿ ಮತ್ತೆ ವಾಪಸ್ ಕೆಳಗಡೆ ಬರುತ್ತೆ, ಮೇಲೆ ಹೋದ್ಮೇಲೆ ಮತ್ತೆ ಇಲ್ಲೇ ಬಂದು ನಿಂತ್ಕೊಳ್ಳುತ್ತೆ. ಅದು ಮಾರ್ಕೆಟ್ ನೇಚರ್. ಅದಕ್ಕೆ ನಾವೇನು ಮಾಡಬೇಕಂದ್ರೆ, ಯಾವುದಾದ್ರು ಒಂದು ಜಾಗದಲ್ಲಿ ಕರೆಕ್ಟಾಗಿ ರೆಡ್ ಕ್ಯಾಂಡಲ್ ಬಂತ, ನೆಕ್ಸ್ಟ್ ಇಲ್ಲಿ ಎಂಟ್ರಿ ಆಗಿ ಇಲ್ಲಿಗೆ ಎಕ್ಸಿಟ್ ಆಗಿರ್ಬೇಕು ಅಷ್ಟು ಬೇಗ, ಇದಕ್ಕೆ ಕಾಯೋದಿಲ್ಲ. ಅಷ್ಟು ಫಾಸ್ಟ್ ಇದ್ರೆ ಮಾತ್ರ ಬೈಯಿಂಗಲ್ಲಿ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಾರ್ದು. ಓಕೆ, ಈಗ 5 ಮಿನಿಟ್ಸ್ ಏನಾಗಿದೆ ನೋಡ್ಕೊಬರೋಣ. 5 ಮಿನಿಟ್ಸ್ ಅಲ್ಲಿ ಮಾರ್ಕೆಟ್ ಮೇಲಕ್ಕೆ ಹೋಗಿ ಕೆಳಗಡೆ ಬಂದಿದೆ, ಮತ್ತೆ ಮೇಲಕ್ಕೆ ಹೋಗೋದು ಕಾಣಿಸ್ತಾ ಇದೆ. ಓಕೆ, ಮತ್ತೆ 1 ನಿಮಿಷಕ್ಕೆ ಬರೋಣ. ಮಾರ್ಕೆಟ್ ಮೇಲಕ್ಕೆ ಹೋಗಿ ಕೆಳಗಡೆ ಬಂದಿದೆ, ಇವಾಗ ಮೇಲಕ್ಕೆ ಹೋಗಿ ಟ್ರೈ ಮಾಡ್ತಾ ಇದೆ. ಇನ್ನೊಂದು ಅಬ್ಸರ್ವೇಷನ್ ಮಾಡೋಣ. ಇದು ವೀಕ್ಲಿ ಸಪೋರ್ಟ್ ಲೆವೆಲ್ ಅಲ್ವಾ, ಇದ್ರ ಕೆಳಗಡೆ ಮಾರ್ಕೆಟ್ ಇದೆ. ಅವಾಗ ಏನಾಗ್ಬೋದು, ಮಾರ್ಕೆಟ್ ಕೆಳಗಡೆ ಬರ್ಬೋದು. ವೀಕ್ಲಿ ಸಪೋರ್ಟ್ನ ಬ್ರೇಕ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಮೇಲಕ್ಕೆ, ಆವಾಗ ಕೆಳಗಡೆ ಬರ್ಬೋದು. ಬಂದರೆ ಇಲ್ಲಿ ತನಕ ಅಷ್ಟೇ, ಇಲ್ಲಿ ತನಕ. ವೀಕ್ಲಿ ಸಪೋರ್ಟ್ನ ಇವಾಗ ಹೊಸ್ದಾಗಿ ಬ್ರೇಕ್ ಮಾಡಿದರೆ, ಇದು ಬೆಳಿಗ್ಗೆ ವಾಲಟಿಲಿಟಿ ಆಗಿದ್ದು, ಹೊಸ್ದಾಗಿ ಇಲ್ಲಿ ಬ್ರೇಕ್ ಮಾಡಿದರೆ ಒಂದು ಸ್ವಲ್ಪ ಚಾನ್ಸಸ್ ಇದೆ ಇಲ್ಲಿ.
ಅಪ್ರೋಚ್ ಮಾಡ್ತಾ ಇದೆ ಇವಾಗ. ವೀಕ್ಲಿ ಬ್ರೇಕ್ ಏನು ವೀಕ್ಲಿ ಸಪೋರ್ಟ್ನ ಟಚ್ ಮಾಡಿ ಮೇಲಕ್ಕೆ ಹೋಗ್ತಾ ಇದೆ, ಬಟ್ ಒಂದೇ ಕ್ಯಾಂಡಲ್ ಹೋಗ್ತಾ ಇದೆ. ಸ್ಲೋ ಹೋಗಬೇಕಾಗಿತ್ತು, ಫಾಸ್ಟಾಗಿ ಹೋಗ್ತಾ ಇದೆ. ನೋಡೋಣ. ಓಕೆ, ಇಲ್ಲಿಂದ ಆಲ್ಮೋಸ್ಟ್ ಬ್ರೇಕ್ಔಟ್ ಮೇಲಕ್ಕೆ ಹೊಡಿತದೆ. ಇಲ್ಲಿ ಇದು ದಾಟಬೇಕಿದು. ಓಕೆ, ವೀಕ್ಲಿ ಸಪೋರ್ಟ್ ಇಂದ ಮೇಲಕ್ಕೆ ಹೋಗ್ತಾ ಇದೆ. ಓಕೆ, ಇಲ್ಲಿ ಎಂಟ್ರಿ ತಗೊಂಡಿದ್ದರೆ ಏನಾಗಿರ್ಬೋದು? 8 ಪಾಯಿಂಟ್, 9 ಪಾಯಿಂಟ್, 10 ಪಾಯಿಂಟ್ ಸಾಕಲ್ಲ ಮಾರ್ಕೆಟಲ್ಲಿ. ಇಲ್ಲಿ ಎಂಟ್ರಿ ಆಗಿದ್ರೆ ನೋಡಿ, ಇದು ವೀಕ್ಲಿ ಸಪೋರ್ಟ್ನ ತಗೊಳ್ತು. ಈಗ 20,900 ಏನಾಗಿದೆ ನೋಡೋಣ. 64 ಲಕ್ಷ ಸಪೋರ್ಟ್ ಇದೆ, 64 ಲಕ್ಷ ಪುಟ್ಟ ಸೆಲ್ ಇದೆ, 71 ಲಕ್ಷ ಕಾಲ್ ಸೆಲ್ ಇದೆ. ಅಷ್ಟು ಆಪೋಸಿಟ್ ಇದ್ದಾರೆ. ಇಲ್ಲಿ ಆಪೋಸಿಟ್ ಇದ್ದಾರೆ ಈ ಪ್ಲೇಸ್ ಅಲ್ಲಿ. ಆಪೋಸಿಟ್ ಕೂಡ ಇದೆ. ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಲ್ಡ್ ಔಟ್ ಇದೆ. ಓಕೆ, ವೀಕ್ಲಿ ಸಪೋರ್ಟ್ ಬ್ರೇಕ್ ಆಯ್ತಲ್ಲ, ಅದಕ್ಕೆ ಮೇಲಕ್ಕೆ ಹೋಯ್ತು ಮತ್ತೆ ಸೈಡ್ ವೈಸ್. ಇವತ್ತಿನ ಅಬ್ಸರ್ವೇಷನ್ ಅಲ್ಲಿ ಒಳ್ಳೆ ಟ್ರೇಡ್ ಅಂತಿದ್ರೆ ಇದೇನೆ, ವೀಕ್ಲಿ ಸಪೋರ್ಟ್ ತಗೊಂಡು ಒಳ್ಳೆ ಟ್ರೇಡ್ ಇಲ್ಲಿಂದ ಇಲ್ಲಿಗೆ ಅಷ್ಟೇನೆ. ಬಟ್ ನಾವು ಇಲ್ಲೆಲ್ಲೂ ಪ್ಲಾನ್ ಮಾಡಿಲ್ಲ. ಓಕೆ, ಬಟ್ ಇಲ್ಲಿ ಈ ಲೈನ್ ನೋಡಿ, ರೆಸಿಸ್ಟೆನ್ಸ್ ತಗೊಳ್ತಾ ಇದೆ. ಅಂದ್ರೆ ಈ ಜಾಗನ ತುಂಬಾ ಜನ ಅಬ್ಸರ್ವ್ ಮಾಡ್ತಾರೆ ಅಂತ ಆಯ್ತು, ವೀಕ್ಲಿ ಸಪೋರ್ಟ್ ಅನ್ನ. ಓಕೆ, ಬಟ್ ಹೊಸ ಅಪ್ಡೇಟ್ ಏನಂದ್ರೆ 23,900 ಅಲ್ಲಿ 71 ಕಾಲ್ ಸೆಲ್ ಇದೆ, 64 ಪುಟ್ ಸೆಲ್ ಇದೆ. ಪುಟ್ ಸೆಲ್ ಆವಾಗಲೇ ಜಾಸ್ತಿ ಇತ್ತು, ಇವಾಗ ಕಾಲ್ ಸೆಲ್ ಜಾಸ್ತಿ ಆಗಿದೆ. ಅದರ ಅರ್ಥ ಮಾರ್ಕೆಟ್ ಮೇಲಕ್ಕೆ ಹೋದ್ರೆ ಕೆಳಗಡೆ ಬರುತ್ತೆ ಅಂತ. ಅದಕ್ಕೆ ಇಲ್ಲೇ ನೋಡಿ, ಈ ಕ್ಯಾಂಡಲ್ ತೋರಿಸ್ತಿದೆ ಮಾರ್ಕೆಟ್ನ ಕೆಳಗಡೆ ಬಂದಿರೋದು. ಓಕೆ, ವೀಕ್ಲಿ ಸಪೋರ್ಟ್ ಮೇಲೆ ಗ್ರೀನ್ ಕ್ಯಾಂಡಲ್ ಕೂತ್ಕೊಳ್ತಾ ಇದೆ. ಓಕೆ, ಇಲ್ಲೊಂದು ಕ್ಯಾಂಡಲ್ ಕೂತ್ಕೊಂಡ್ರೆ ನೆಕ್ಸ್ಟ್ ಇನ್ನೊಂದು ಟ್ರೇಡ್ ಕೆಳಗಡೆ ಬಂದರೆ ಇಲ್ಲಿಂದ ಇಲ್ಲೊಂದು 5 ಪಾಯಿಂಟ್ ತಗೋಬೋದೇನೋ. ನಾನು ಆಪ್ಷನ್ ಚಾರ್ಟ್ ಹೋಗ್ತೀನಿ ಇವಾಗ ಚೆಕ್ ಮಾಡೋಕ್ಕೆ. ಸದ್ಯಕ್ಕೆ ATM ಅಲ್ಲಿ 160ರಲ್ಲಿ ಟ್ರೇಡ್ 155ರಲ್ಲಿ ಟ್ರೇಡ್ ಆಗ್ತಾ ಇದೆ. ಈ ಜಾಗ ಇದೆ ಅಲ್ವಾ, 155ರಲ್ಲಿದೆ. 155ಕ್ಕೆ ಇವಾಗ ತಗೊಂಡ್ರೆ 155. $155, 5 ಪಾಯಿಂಟ್ ಡೌನ್ ಆಯಿತು. 155 ತಗೊಂಡ್ರು, 5 ಪಾಯಿಂಟ್ ಕೆಳಗಡೆ ಬರ್ತಾ ಇದೆ ಕೆಳಗಡೆ. ಲಾಸ್, ಸಿಕ್ಕಾಪಟ್ಟೆ ಲಾಸ್ ಆಗ್ತೈತಿ ಇಲ್ಲಿ ನೋಡಿ. ಇಲ್ಲಿ ಗ್ರೀನ್ ಕ್ಯಾಂಡಲ್ ತಗೊಂಡಿದೆ, ಇದು ಗ್ರೀನ್ ಕ್ಯಾಂಡಲ್ ತಗೋಬೇಕು ಅಂತ ಅಂದ್ಕೊಂಡ್ವಲ್ಲ, ನೆಕ್ಸ್ಟ್ ಕ್ಯಾಂಡಲ್ ಬರಲಿಲ್ಲ, ಕೆಳಗಡೆ ಬಂತು. ಓಕೆ, ವೀಕ್ಲಿ ಸಪೋರ್ಟ್ನ ಬ್ರೇಕ್ ಮಾಡ್ತಿರೋದಕ್ಕೆ ಏನು ಕಾರಣ? ಒಂದೇ ಒಂದು ಕಾರಣ ಇರೋದು, ಇಲ್ಲಿ 29,900 ಇದೆ ಅಲ್ವಾ, ಅಲ್ಲಿ ಕಾಲ್ ಸೆಲ್ ಜಾಸ್ತಿ ಆಗಿದೆ. 71 ಲಕ್ಷ ಇದೆ, ಈ ಕಡೆ 64 ಲಕ್ಷ ಇದೆ. ಸೆಲ್ಲರ್ಸ್ ಸ್ಟ್ರಾಂಗ್ ಆದ್ರು, ಒಂದೇ ಸಲ ಸೆಲ್ ಮಾಡಿದ್ರು ನೋಡಿ. ಈ ಕ್ಯಾಂಡಲ್ ವೀಕ್ಲಿ ಬ್ರೇಕ್ಔಟ್ ಮಾಡಿತು ಸಪೋರ್ಟ್ನ. ಈ ಎರಡು ಕ್ಯಾಂಡಲ್ಗಳು ಡೌನ್ ತಗೊಂಡು ಬಂತು. ಇವತ್ತು ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದ ವೀಕ್ಲಿ ಎಕ್ಸ್ಪೈರಿ, ವೀಕ್ಲಿ ಅಲ್ಲ, ನೋಡ್ತೀನಿ ಇರೋ ಒಂದು ನಿಮಿಷ. ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಇದೆ, ಹಾಗಾಗಿ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಆಗ್ತಾ ಇರ್ಬೋದು. ಓಕೆ ಸ್ನೇಹಿತರೆ, ಆಲ್ಮೋಸ್ಟ್ 45 ಮಿನಿಟ್ಸ್ ಆಯಿತು ವಿಡಿಯೋ. ಇಲ್ಲಿಗೆ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್
ಮಧ್ಯ ಮೇಲೆ ಹೊಸ ಅಪ್ಡೇಟ್ನ ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ. ಈ ಲೆವೆಲ್ಸ್ ಹೀಗೆ ಇರುತ್ತೆ, ಎಲ್ಲೆಲ್ಲಿ ಏನೇನಾಗಿದೆ ಅಂತ ಮತ್ತೆ ನೋಡೋಣ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.